ಹೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ವಿನತಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲ ಚೆನ್ನಾಗೇ ಇರ್ತೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ, ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ಒಂದು ವ್ಲಾಗ್ ಬಂದು ಸ್ಪೆಷಲ್ ಡೇ ಆಗಿರುತ್ತೆ. ಅದು ಯಾವುದಪ್ಪ ಅದು ಅಂತ ಅಂದರೆ ನನ್ನ ಮಗಳು ಬರ್ಡೇ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ರೆಸ್ಟೋರೆಂಟ್ಗೆ, ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ನನ್ನ ಮಗಳು ಬರ್ಡೇನ ಅಂತೇಳಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಲೀವ್ ಸಿಕ್ಕಿರೋದ್ರಿಂದ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಫ್ಯಾಮಿಲಿ ಹೋಗಿ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಚಿಂಟು ಹಾಯ್. ಫಸ್ಟ್ ಕಾಣಬೇಕು. ಅಲ್ಲ ಪ್ಲೇಟ್ಸ್ ಈಗ ಅವಶ್ಯಕತೆ ಇಲ್ಲ. ಅಲ್ಲಿ ಕಪ್ಕೊಂಡು ಕೊಟ್ಟಿದ್ದಾರೆ. ಚಿಂಟು ಒಂದು ನಿಮಿಷ ವೆಯ್ಟ್ ಮಾಡಿ, ಸುಮ್ಮನಿರೋ. ಹಾಂ ಹಾಂ ಸರಿ. ಬಾಕ್ಸಲ್ಲಿ ಇಟ್ಟರಲ್ಲ ಕೋಲ್ಡ್ ಇದೆಯಲ್ಲ ಏನಾಗಲ್ಲ. ಇದು ನೇಮ್ ಏನೋ ಹಾಕ್ಸಿರ? ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ. ಎಂತನ್ನೇ ಬೇಡ ಬಿಡು, ಮುದ್ದು ಹಂಗಿದೆ. ಏನು ಅವಶ್ಯಕತೆ? ಇವಾಗ ಇವರು ಇಬ್ರದ್ದು ಬರ್ಡೇ ಅಲ್ವಾ? ಅದು ಹಾಕುವ ಏನಿದೆ ಅದ್ರಲ್ಲಿ? ಏನಿಲ್ಲ, ಅಲ್ಲ ನೇಮ್ ಬರ್ಬಿಟ್ಟು ಎಲ್ಲ ಚೆನ್ನಾಗಿರುತ್ತೆ. ಅಲ್ಲ ಇಬ್ರದ್ದು ಇರಲಿ. ಇಬ್ರದ್ದು ಹೆಸರು ಹಾಕಿ ಬರ್ಬಿಟ್ಟು ಬನ್ನಿ ಬನ್ನಿ ಅಂತಿಲ್ಲ. ದೀಪವ್ರು ನೀವು ಹೋಗಿ, ನಾವು ಹೋಗ್ತೀವಿ. ಚಿಂಟು ಇಲ್ಲಿ ನೋಡಮ್ಮ. ಹಂಗೆ ಇಟ್ಕೊಬೇಕು. ಇಲ್ಲಿ ನೋಡ್ಬೇಕು, ಈ ಕಡೆ ಕ್ಯಾಮ್ರಾ ನೋಡ್ಬೇಕು. ಕ್ಯಾಮ್ರಾ ರೋಲಿಂಗ್. ಆಂಟಿ ಇಲ್ಲಿ ನೋಡಿ, ಫಸ್ಟ್ ಗಿಫ್ಟ್ ಇಸ್ಕೊಂಡ್ಬಿಡ್ತಾಳೆ. ಚಿಂಟು ಕೇಕ್ ತಿನ್ಸಕ್ಕಷ್ಟ ಇನ್ನೊಂದು ಸ್ಪೂನ್ ಕೊಡಿ ನನಗೆ. ಯಶೋದಮ್ಮವ್ರಿಗೆ ಚಿಂಟು ಅಜ್ಜಿ ತಿನ್ಸೋ. ಸ್ಮೈಲ್ ಬನ್ನಿ ಇಬ್ಬರದು. ಶುಭಾಶಯಗಳು. ಒಳ್ಳೆ ಸ್ಮೈಲ್ ಬಂತು ಬಿಡಿ. ಒಂದು ನಿಮಿಷ ಚಿಂಟು ಹಂಗೇನ. ತಿನ್ಸೋ. ಈಗ ಅಜ್ಜಿ ತಿನ್ನಿಸು. ಬೇರೆ ಸ್ಪೂನ್ ತಗೋ. ಬನ್ನಿ ತಿನ್ಕೋರು. ಮುದ್ದು ಅವ್ಳಿಗೆ ನೀಟಾಗಿ ತೆಗ್ಸಿ ತಿನ್ನಿಸ್ಬೇಕಿತ್ತು. ಯೂಸ್ ಆಗಿಲ್ಲ.
ಇಲ್ಲ ಮಮ್ಮಿ 4 ರನ್ನಿಂಗು ಹಾಂ ಕೌಂಟ್ ಮಾಡಿ ಸ್ವಲ್ಪ ಈ ಕಡೆ ಹಂಗೆ. ಚಿಂಟು ಅದೊಂದು ದಿವ್ಸ ತಗೊಂಡೆ. ಅಕ್ಕ ಇಲ್ಲಿ ಸ್ವಲ್ಪ ಅದು ಗಟ್ಟಿಗೆ ಸ್ವಲ್ಪ ಎಲ್ಲ ಆಮೇಲೆ ಕಟ್ ಮಾಡಿ ಚಿಂಟು ವೆರಿ ಗುಡ್ ಚಿಂಟು ಮತ್ತೆ ತೆಗಿತೀನಿ. ಇದು ಸ್ವಲ್ಪ ಆಮೇಲೆ ತಿಂತಾನೆ ಬೇಡ ನೋಡ್ತಿಲ್ಲ ಬಾವ ನಿಮ್ದು ಆಯ್ತಲ್ವಾ? ಏ ವಿನಯ್ ಇಲ್ಲ ಮತ್ತೆ ನೀವು ಸುಮ್ಮನೆ ತಮಾಷೆ ಅಲ್ಲ ಇದೇ ಸ್ಕೂಲಲ್ಲೇ ಇಲ್ಲಿ ಅಮ್ಮ ಮಾನಸ ಕಾಣಿಸ್ತಾನೆ ಇಲ್ಲ ಫೇಸ್ ಫುಲ್ ಕವರ್ ಕೇಕ್ ಜೊತೆಗೆ ಬ್ರೋ ಕುಟ್ಟಿ ಹೊಡಿಲಿಲ್ಲ ಚಿಂಟು ಮನೇಲಿ ಆದ್ಮೇಲೆ ಓಪನ್ ಮಾಡು ಮಗಳೇ. ಅವ್ರಿಗೆ ಕೊಟ್ಟಿಲ್ಲ ಯಾರು ಫೋನು ವಿನಯ್ದ ಇವತ್ತಿನ ಬ್ಲಾಗ್ ಹೇಗಿತ್ತು? ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ. ಆ್ಯಂಡ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ರೆಸ್ಟೋರೆಂಟಲ್ಲಿ ಬಂದು ನನ್ನ ಮಗಳು ಬರ್ಡೇ ಮಾಡ್ತಿರೋದು. ಅಂದರೆ ಲೈಕ್ ಸ್ವಲ್ಪ ಜನನ ಇನ್ವೈಟ್ ಮಾಡಿ. ಯಾಕೆ ನನ್ನ ರೆಸ್ಟೋರೆಂಟಲ್ಲಿ ಈ ಥರ ಎಲ್ಲ ಆ ಥರ ಆಡಂಬರವಾಗಿ ಯಾಕೆ ಮಾಡಲ್ಲ ಅಂತಂದರೆ, ಮಕ್ಕಳಿಗೆ ಯಾವತ್ತೂ ನಾವು ಆಡಂಬರವಾಗಿ ಇರಿಸೋದನ್ನ ನಾವು ಕಲಿಸ್ಬಾರ್ದು. ಯಾಕೆ ಅಂತ ಅಂದರೆ ನಮ್ಮ ಪಪ್ಪ ಮಮ್ಮಿ ನನ್ನನ್ನು ಹಂಗೆ ಮಾಡಿ ನನ್ನ ಮೆಂಟಾಲಿಟಿ ಹೆಂಗೆ ಅಂದರೆ ತುಂಬ ಸೋಂಬೇರಿ, ದುಡ್ಡಿದ್ರೆ ಎಲ್ಲ ಆಗುತ್ತೆ ಅನ್ನೋ ಥರ ಮೈಂಡ್ಸೆಟ್ಟು. ಸೊ ಹಂಗಾಗಿ ನನ್ನ ಮಗಳಿಗೆ ಆ ಥರ ಬೆಳೆಸಬಾರ್ದು, ಅವಳಿಗೆ ತುಂಬ ಕಷ್ಟದಿಂದ ಬೆಳೆಸಬೇಕು. ಹಂಗಾಗಿ ನಾನು ಅವ್ಳ ಬರ್ಡೇ ದಿನ ನಾನು ಯಾವುದೇ ರೆಸ್ಟೋರೆಂಟ್ಗಾಗಲಿ ಅಥವಾ ಕೇಕ್ ತಂದು ಕಟ್ ಮಾಡಿಸೋದಾಗಲಿ ಅವೆಲ್ಲ ಮಾಡಲ್ಲ. ಯಾರಿಗೆ ಇವಾಗ ದೇವ್ರು ನಮಗೊಂದು ತುತ್ತು ಊಟ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ, ಆ ಒಂದು ತುತ್ತು ಒಬ್ಬೊಬ್ರಿಗೆ ಸಿಗಲ್ವಲ್ಲ, ಅಂಥವ್ರಿಗೆ ನನ್ನ ಮಗಳು ಕಡೆಯಿಂದ ಹೆಲ್ಪ್ ಮಾಡೋದಾಗಿರ್ಬೋದು, ಊಟ ಕೊಡೋದಾಗಿರ್ಬೋದು, ಅಥವಾ ಅವ್ರದ್ದೇನಾದರೂ ನೀಡ್ಸ್ ಇದ್ದರೆ ಅದನ್ನು ಫುಲ್ಫಿಲ್ ಮಾಡೋದಾಗಿರ್ಬೋದು ಮಾಡ್ತೀನಿ. ಸೊ ಆ ಥರ ಒಂದು ಟೈಪ್ ಆಫ್ ವೇನಲ್ಲಿ ಅವಳ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ 4 years. ಬಟ್ ಈ ವರ್ಷ ಬಂದು ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇದು ಒಂಥರ ಖುಷಿ ಇದೆ, ಅದು ಒಂಥರ ಖುಷಿ ಇದೆ.
ಸೊ ಎರಡೂ ಚೆನ್ನಾಗಿ ಅನ್ನಿಸ್ತಾ ಇದೆ. ಮುಂದಿನ ವರ್ಷದಿಂದ ಎರಡೂ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೆಲಸ ಮಾಡ್ತಾರೆ ಇಲ್ಲಿಂದ ತೆಗಿರಿ ವಿಡಿಯೋ ಚೂರು ಮುಂದೆ ಬನ್ನಿ ಹೇಳ್ತೀನಿ ಝೂಮ್ ಮಾಡ್ಬಿಡ್ತೀನಿ ಅಲ್ಲೇ ನನ್ನ ಮುಖ ತೆಗಿಬಿಡಿ ಕಟ್ ಮಾಡ್ಬಿಡಿ ಫೈನಲಿ ನನ್ನ ಮಗಳು ಬರ್ಡೇ ವ್ಲಾಗ್ ಈ ಥರ ಆಯಿತು. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೇಕ್ ಕಟ್ ಮಾಡಿದ್ವಿ, ಎಲ್ಲ ಖುಷಿಯಾಗಿ ಮಾತಾಡ್ಕೊಂಡು ತಿಂದ್ವಿ. ನನ್ನ ಮಗಳಿಗೆ ಹೆವಿ ಖುಷಿಯಾಗಿದ್ದ ದಿನ ಇದು. ಸೊ ಫೈನಲಿ ಲೈಟಾಗಿ ಡ್ರಿಂಕ್ಸ್ ಮಾಡಿದ್ವಿ ಆ್ಯಂಡ್ ಹಾಗೆ ಊಟನೂ ಕೂಡ ಮಾಡಿದ್ವಿ. ಡಿನ್ನರ್ ಮುಗಿಸಿ ಈಗ ಮನೆಗೆ ಹೊರಡೋ ಟೈಮ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಒಂದು ಬೀಡ ತಿನ್ನೋಣ ಅಂತೇಳಿ ಬೀಡನ್ನು ತಿಂದ್ವಿ ಗೈಸ್. ಈಗ ಮನೆಗೆ ಹೋಗಿ ತಾಚಿ ಮಾಡೋ ಟೈಮು. ಸೊ ನೀವು ಕೂಡ ತಾಚಿ ಮಾಡಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.